ಗುರುಜಿ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವರ್ಷದ ಆದಿ ಮತ್ತು ಅಂತ್ಯ ಎರಡೂ ಚೆನ್ನಾಗಿಲ್ಲ. ಅಂದರೆ ವರ್ಷ ಹೇಗೆ ಆರಂಭವಾಗುತ್ತೆ, ಹೇಗೆ ಅಂತ್ಯವಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದನ್ನು ಗಮನಿಸ್ತಾ ಹೋಗಬೇಕು. ಆದರೆ ವಿಶೇಷ ಪೂರ್ವಜನ್ಮದ ಪುಣ್ಯ, ನಮ್ಮ ಹಿರೀಕರು ಮಾಡಿದಂತಹ ಒಂದು ಪುಣ್ಯದ ಫಲ ಏನು ಅಂತಂದರೆ, ಮೇ ತಿಂಗಳಿಂದ ಅಕ್ಟೋಬರ್ವರೆಗೆ ಸ್ವಲ್ಪ ಪರವಾಗಿಲ್ಲ. ಆಗ ಒಂದಷ್ಟು ಸಮಾಧಾನ ಸಿಕ್ಕುವಂತಹ ಸಮಯ. ಇದರ ಜೊತೆಯಲ್ಲಿ ತುಂಬ ಗಮನಿಸಬೇಕಾದಂಥದ್ದು, ಯಾರನ್ನು ತುಂಬ ನಂಬಿರ್ತೀರಿ ಅವರು ಮೋಸ ಮಾಡ್ತಾರೆ. ಮೋಸ ಆಗೇ ಆಗುತ್ತೆ. ಅದರಿಂದ ಪ್ರತಿ ಕ್ಷಣವೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಹಿತಶತ್ರುಗಳು ತಮ್ಮ ಕೈಚಳಕವನ್ನು ತೋರಿಸ್ಬಿಡ್ತಾರೆ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಅವರು ಯಾವ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಅತಿಯಾದಂತಹ ಕೋಪ, ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪ ಮಾಡಿಕೊಳ್ತಕ್ಕಂಥದ್ದು, ಮಾನಸಿಕವಾಗಿ ಸ್ಥಿಮಿತತೆ ಇಲ್ಲದೇ ಇರತಕ್ಕಂಥದ್ದು ತೊಂದರೆಯನ್ನು ಮಾಡುತ್ತೆ. ಯಾವುದೋ ಒಂದು ವಿಷಯ ಬರುತ್ತೆ, ಆ ವಿಷಯ ಬಂದಾಗ ಅದರ ಆಗು ಹೋಗು ಏನು, ಸಾಧಕ ಬಾಧಕ ಏನು ಅಂಥೇಳಿ ಒಂದು ಕ್ಷಣ ಯೋಚನೆ ಮಾಡಿ ನಂತರದಲ್ಲಿ ನಿರ್ಧಾರ ಮಾಡಬೇಕು. ಏನೋ ಒಂದು ಮಾತು ಬಂತು ಅಂತಂದರೆ ಆ ಮಾತನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಮನಸ್ಸನ್ನು ಕೆಡಿಸ್ಕೊಳ್ಳೋದು ಯಾಕೆ? ನಿಧಾನವಾಗಿ ಯೋಚನೆ ಮಾಡಿದರೆ ಆ ಸರಿ ತಪ್ಪುಗಳ ಅರಿವು ಅಲ್ಲಿ ಆಗುವಂಥದ್ದಾಗತ್ತೆ. ಮಿಥುನ ರಾಶಿ ಗುರು ಅಲ್ಪ ನೆಮ್ಮದಿಯನ್ನು ಕೊಡ್ತಾನೆ. ಮನಸ್ಸಿಗೆ ಪೂರ್ತಿ ಏನೋ ಆಗೋಯಿತು ಅನ್ನುವಷ್ಟರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ ಆಗುವಂಥದ್ದಾಗತ್ತೆ. ಬಹಳ ವಿಶೇಷವಾಗಿ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಂಥದ್ದೇ ಈ ವರ್ಷ. ಯಾರು ಅದನ್ನು ಅಪೇಕ್ಷೆ ಪಡ್ತಾ ಇದ್ದೀರೋ ಅಂಥವರಿಗೆ ಆ ಒಂದು ವೈಶಿಷ್ಟ್ಯ ಫಲವಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುವಾಗ ಅಶುಭ ಫಲಗಳನ್ನು ಕೊಡ್ತಾನೆ. ಆದರೆ ಅದು ಒಂದು ರೀತಿಯಲ್ಲಿ ಪರೀಕ್ಷೆ. ಜೀವನದಲ್ಲಿ ಹಲವಾರು ವಿಚಾರಗಳನ್ನು ನಾವು ದಾಟಿ ಬಂದಿರ್ತೇವೆ. ಮತ್ತೆ ಅದೇ ಮರುಕಳಿಸಿದಾಗ ನಮ್ಮ ಮನಸ್ಸು, ನಮ್ಮ ವ್ಯಾವಹಾರಿಕ ಪ್ರಜ್ಞೆ ಗಟ್ಟಿಯಾಗ್ತಾ ಹೋಗುವಂಥದ್ದು. ಅದನ್ನು ಕಷ್ಟ ಅಂತಲಾಗಲಿ ದುಃಖ ಅಂತಲಾಗಲಿ ಭಾವಿಸಬಾರ್ದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದಂಥದ್ದು. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಬರುತ್ತೆ. ರವಿ ಶನಿಯರ ಪ್ರಭಾವ ಅದು ವ್ಯಾವಹಾರಿಕವಾಗಿ, ಜನ್ಮತಃ ಅಥವಾ ಉದ್ದೇಶಿತವಾಗಿ ಏನು ದ್ವೇಷ ಏನೂ ಇರೋದಿಲ್ಲ. ವ್ಯಾವಹಾರಿಕವಾಗಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಯಾವುದೋ ಒಂದು ಕೆಲಸಕ್ಕೆ ಹೀಗೆ ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ಕೊಟ್ಟಾಗ ಪರಸ್ಪರವಾಗಿ ಒಪ್ಪದೇ ಇರಬಹುದು. ಆದರೆ ಅದು ದ್ವೇಷವಾಗಿ ಪರಿಣಮಿಸುವಂಥದ್ದಲ್ಲ ಅಂತ ಹೇಳಬೇಕು. ಹಣದ ಅಭಾವ, ದುಡ್ಡು ಕಾಸಿಗೆ ಅಭಾವವಾಗುತ್ತೆ. ಹಾಗಂತ ದುಡ್ಡು ಇರುವುದೇ ಇಲ್ವಾ ಅಂತ ಕೇಳಿದರೆ ಖಂಡಿತ ಅದು ಸುಳ್ಳು. ಆಯಾ ಸಂದರ್ಭಕ್ಕೆ ಹಣ ಒದಗತ್ತೆ. ಆಯಾ ವ್ಯವಹಾರಗಳು ಅಗತ್ಯತೆ ಇರತಕ್ಕಂತಹ ವಿಚಾರ ಅಲ್ಲಿ ನಡೆಯುತ್ತೆ. ಹಣ ಇಲ್ಲ ಅಂತ ಹೇಳುವಂಥದ್ದು ಸುಳ್ಳಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಬಂಧು ಮಿತ್ರರಿಂದ ಒಂದು ರೀತಿಯಲ್ಲಿ ಅವಮಾನ. ಕಾರಣ ಏನು ಅಂತಂದರೆ, ನಾನು ಸ್ವತಂತ್ರವಾಗಿದ್ದೀನಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳಿ ಮುಂದುವರೆದು ಹೋದಾಗ ಹಲವಾರು ಜನ ಅದನ್ನು ಒಪ್ಪದೇ ಇರಬಹುದು, ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಬೋದು. ಅದು ಯಾವುದಕ್ಕೂ ಕೂಡ ಮನಸ್ಸನ್ನು ಕೆಡಿಸ್ಕೊಳ್ಬೇಕಾದಂಥದ್ದಿಲ್ಲ. ಆರೋಗ್ಯದ ಮತ್ತು ಮಾನಸಿಕವಾದಂತಹ ಸ್ಥಿತಿಯ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಮಾನಸಿಕವಾದಂತಹ ಕಿರಿಕಿರಿ ಹೆಚ್ಚಾಗಿರುತ್ತೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಪಡಬೇಕು. ಜೊತೆಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ಆಸಕ್ತಿ ಇರತಕ್ಕಂಥವ್ರು ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಖಂಡಿತವಾಗಿ ಅದರಲ್ಲಿ ಜಯಶೀಲರಾಗ್ತೀರಿ ಅಂತಕ್ಕಂಥದ್ದು. ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ, ಸೂರ್ಯನನ್ನು ಸುಪ್ರೀತನನ್ನಾಗಿ ಮಾಡಿ, ತಂದೆ ಮಕ್ಕಳ ಮಧ್ಯದಲ್ಲಿ ಇರತಕ್ಕಂತಹ ಏನು ಭಿನ್ನಾಭಿಪ್ರಾಯ ದೂರವಾಗ್ತಕ್ಕಂಥದ್ದಾಗುತ್ತೆ. ಸೂರ್ಯ ಸಂಬಂಧಿಯಾದಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ, ಆದಿತ್ಯ ಹೃದಯ ಇರ್ಬೋದು ಅಥವಾ ಅರುಣ ಪ್ರಶ್ನವನ್ನು ಕೇಳ್ತಕ್ಕಂಥದ್ದಿರ್ಬೋದು. ಪ್ರತಿ ಭಾನುವಾರದಲ್ಲಿ ಸೂರ್ಯನಿಗೆ ವಿಶೇಷವಾದಂತಹ ನಮನವನ್ನು ಸಲ್ಲಿಸಿ ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ. ಅದು ನಿಮಗೆ ಕ್ಷೇಮವಾಗುವಂಥದ್ದು. ಶುಭವಾಗಿ. ಗುರುಜಿ, ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭ ಮತ್ತು ಅಂತ್ಯದಲ್ಲಿ ಶುಭವಾದಂತಹ ಕೆಲವು ಘಟನೆಗಳು ನಡೆಯುತ್ತೆ. ಆದರೆ ಅದನ್ನೇ ನಂಬಿ ಮನಸ್ಸನ್ನು ಅಲ್ಲೇ ಇಟ್ಕೊಂಡ್ಬಿಟ್ರೆ ದೊಡ್ಡದಾದಂತಹ ತೊಂದರೆ ನಿಮಗೆ ಕಾಡಿರುವಂಥದ್ದು. ಮೇ 15ರಿಂದ ಸೆಪ್ಟೆಂಬರ್ ಕೊನೆಯವರೆಗೆ ಅತಿಯಾದಂತಹ ಕಷ್ಟ ನೋವುಗಳನ್ನು ಅನುಭವಿಸಬೇಕಾದಂಥದ್ದು.
ವರ್ಷದ ಆರಂಭ ಚೆನ್ನಾಗಿತ್ತು, ಆನಂತರದಲ್ಲಿ ಕಷ್ಟ ಪ್ರಾರಂಭವಾಯಿತು ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಪರಸ್ಥಳ ವಾಸ ಅದು ಕೆಲಸದ ನಿಮಿತ್ತವೋ ಉದ್ಯೋಗದ ನಿಮಿತ್ತವೋ ಅನಿವಾರ್ಯವೋ ಅಥವಾ ಬೇಸರವೋ ಯಾವುದೇ ಇರಲಿ, ಅಥವಾ ಪುಣ್ಯಕ್ಷೇತ್ರ ದರ್ಶನವೋ ಬೇರೆ ಊರಿನಲ್ಲಿ ವಾಸವನ್ನು ಮಾಡಬೇಕಾದಂಥದ್ದಿರುತ್ತೆ. ಕುಟುಂಬ ಸದಸ್ಯರಿಂದ ದೂರವಾಗ್ತಕ್ಕಂಥದ್ದು, ಅದು ಒಳ್ಳೆಯ ರೀತಿಯಲ್ಲಿ ಏನೋ ಕಾರಣ ಇದ್ದು ವಿದೇಶದಲ್ಲಿ ಕೆಲಸ ಮಾಡುವಂಥದ್ದೋ ಓದುವಂಥದ್ದೋ ಆಗಿದ್ದರೆ ಪರವಾಗಿಲ್ಲ. ಕುಟುಂಬದಲ್ಲಿ ನಿಷ್ಠುರವಾಗಿ ಕುಟುಂಬದಿಂದ ದೂರವಾಗ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ನೋವಿನ ಸಂಗತಿಯಾಗುತ್ತೆ. ಮಕ್ಕಳ ವಿಚಾರದಲ್ಲಿ ತುಂಬ ಬೇಸರವಾಗುತ್ತೆ. ಕಾರಣ ಏನು ಅಂತಂದರೆ, ಮಕ್ಕಳು ನಾವು ಹೇಳ್ದಾಗ ಕೇಳ್ತಾ ಇಲ್ಲ, ನಮ್ಮ ದಾರಿಯಲ್ಲಿ ಮಕ್ಕಳಿಲ್ಲ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಆದರೆ ಮಕ್ಕಳೂ ಕೂಡ ಹಾಗೆ ಯೋಚನೆ ಮಾಡಿದರೆ ಯಾವ ಅರ್ಥ ಬರುತ್ತೆ? ಇದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸಬೇಕಾದಂಥದ್ದಿದೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ದೊಡ್ಡ ಗೊಂದಲವನ್ನು ಮಾಡಿಕೊಳ್ತೀರಿ, ಅದು ಬಗೆಹರಿದೇ ಇರತಕ್ಕಂಥದ್ದಾಗುತ್ತೆ. ಬಹಳ ಬುದ್ಧಿವಂತಿಕೆಯಿಂದ ಸೂಕ್ಷ್ಮತೆಯಿಂದ ಅದನ್ನು ಬಗೆಹರಿಸ್ಕೊಂಡು ಬಿಟ್ಟರೆ ನಿಮ್ಮ ಪಾಲಿಗೆ ನಿಮ್ಮ ಹಕ್ಕಿನ ರೀತಿಯಲ್ಲಿ ಏನು ಸೇರಬೇಕೋ ಅದು ಬಂದೇ ಬರುತ್ತೆ ಅನ್ನುವಂಥದ್ದು. ಶನಿಯ ಸಂಚಾರ ನೀಚ ಕರ್ಮದಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ಪಾಪ ಕಾರ್ಯಾಸಕ್ತಿ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಅದು ಆಗಲಿಲ್ಲ, ಮತ್ತೆ ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನು ಮಾಡೋದಿಲ್ಲ, ವಾಮ ಮಾರ್ಗವನ್ನೇ ಅನುಸರಿಸಿ ಆ ಕೆಲಸವನ್ನು ಮಾಡಲೇಬೇಕು ಅನ್ನುವಂತಹ ಹಠಕ್ಕೆ ದುಷ್ಟತನಕ್ಕೆ ಒಳಗಾಗ್ತಕ್ಕಂಥದ್ದು. ಉದ್ದೇಶ ಏನೂ ಇರೋದಿಲ್ಲ, ಸುಮ್ಮನೆ ತಿರುಗ್ತಾ ಇರ್ತೀರಿ. ಇದೂ ಕೂಡ ಶನಿಯ ಪ್ರಭಾವವಾಗುತ್ತೆ. ಒಪ್ಪಿಕೊಂಡಂತಹ ಯಾವ ಮಾತನ್ನು ಕೂಡ ಈಡೇರಿಸೋದಿಲ್ಲ. ಯಾರಿಗೋ ಮಾತು ಕೊಟ್ಟಿರ್ತೀರಿ, ಭರವಸೆಯನ್ನು ಕೊಟ್ಟಿರ್ತೀರಿ, ಅದನ್ನು ಈಡೇರಿಸೋದಕ್ಕೆ ನಿಮ್ಮ ಹತ್ರ ಆಗದೇ ಇರತಕ್ಕಂಥದ್ದು. ಮಿತ್ರರನ್ನೆಲ್ಲ ಶತ್ರುಗಳನ್ನಾಗಿ ಮಾಡ್ಕೊಳ್ತೀರಿ. ನಾನು ಹೇಳಿದ ಹಾಗೆ ಕೇಳಬೇಕು, ನನ್ನ ಅಧಿಕಾರ ನಡಿಬೇಕು, ಇದು ನಿಮ್ಮ ಭಾವನೆಯಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಪ್ರತಿ ಶನಿವಾರ ಹನುಮಾನ್ ಚಾಲೀಸವನ್ನು ಪಠನೆ ಅಥವಾ ಶ್ರವಣ ಮಾಡಿ ಶನಿಗ್ರಹದಿಂದ ಆಗಿರತಕ್ಕಂತಹ ಏನು ಪ್ರಭಾವ ಇದೆ, ದುಷ್ಪರಿಣಾಮ ಇದೆ, ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುವಂಥದ್ದು. ಯೋಗ್ಯರನ್ನು ಕರೆಸಿ ಸುಂದರಕಾಂಡ ರಾಮಾಯಣವನ್ನು ಪಾರಾಯಣ ಮಾಡಿಸಿ ಶುಭವಾಗಿ. ಗುರೂಜಿ, ತುಲಾರಾಶಿ. ತುಲಾರಾಶಿಯವರಿಗೆ ಗುರುಗ್ರಹ ವೃಷಭ ರಾಶಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಗುರುಗ್ರಹ ಮಿಥುನ ರಾಶಿಯಲ್ಲಿರಬೇಕಾದ್ರೆ ಅಂದುಕೊಂಡಂತಹದ್ದನ್ನೆಲ್ಲವನ್ನೂ ಕೂಡ ಸಾಧನೆ ಮಾಡ್ಬೋದು. ಸಮಯವನ್ನು ಸರಿಯಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ನಾವು ಹೊಸದಾಗಿ ಏನೋ ಯೋಜನೆ ಮಾಡ್ತಕ್ಕಂಥದ್ದು, ಹೊಸತಾಗಿ ಏನನ್ನೋ ನಾವು ಗಟ್ಟಿಯಾಗಿ ನಿಲ್ಲಿಸ್ತಕ್ಕಂತಹ ಒಂದು ಪ್ರಭಾವ ಪರಿಣಾಮ ಆ ಚಿಂತನೆಯಲ್ಲಿರುವಂತಹದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಸಮಯ ಮಾತ್ರ ಸರಿಯಾಗಿಲ್ಲ ಅಂತಾದರೆ ಯೋಜನೆಗಳೆಲ್ಲ ವಿರುದ್ಧವಾಗ್ತಕ್ಕಂತಹದ್ದು, ವಿರುದ್ಧ ಫಲವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳು ಅತಿ ಮುಖ್ಯವಾಗಿ ಚೆನ್ನಾಗಿರ್ತಕ್ಕಂಥದ್ದು. ಅಂದರೆ ವರ್ಷದ ಮಧ್ಯಕ್ಕೆ ಸರಿಯಾಗಿ ಇನ್ನೇನು ವರ್ಷ ಮುಗಿಬೇಕು ಅನ್ನುವಂತಹ ಸಮಯದವರೆಗೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಟೈಮ್ ಯಾವಾಗ ಚೆನ್ನಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ದುಡ್ಡನ್ನು ಕಳ್ಕೊಳ್ಬೇಕಾಗತ್ತೆ. ಕಳ್ಳರ ಭೀತಿ, ಕಳ್ಳರು ಅಂತಂದರೆ ನೇರವಾಗಿ ಕಳ್ಳತನ ಮಾಡಬೇಕು ಅಂತಲ್ಲ, ಏನೋ ಮೋಸ ಮಾಡುವಂಥದ್ದು, ಅನ್ಯಾಯ ಮಾಡುವಂಥದ್ದು, ನಂಬಿದವರು ಸಕಾಲದಲ್ಲಿ ಸಹಕಾರವನ್ನು ನೀಡದೇ ಇರತಕ್ಕಂಥದ್ದು, ಹೀಗೆಲ್ಲ ಆಗುವಂತಹ ಸಮಸ್ಯೆ ಇರುತ್ತೆ. ಬಂಧುಗಳಲ್ಲಿ ಸ್ವಲ್ಪ ನಿಷ್ಠುರವಾಗಬೇಕಾಗತ್ತೆ. ಯಾಕೆ ಅಂತಂದರೆ ಏನೋ ದೊಡ್ಡಸ್ತಿಗೆ ಬಂದುಬಿಟ್ಟಿದೆ ಅಂತಕ್ಕಂತಹ ಮಾತು ಅಲ್ಲಿ ಬಂದು ಸಂಬಂಧದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಪರಿಚಯದವರು ಕೆಲವು ವಿಚಾರಕ್ಕೆ ಒಪ್ಪಿಗೆಯನ್ನು ನೀಡೋದಿಲ್ಲ, ಪರಸ್ಪರವಾಗಿ ವ್ಯಾವಹಾರಿಕವಾಗಿ ದೂರವಾಗ್ತಕ್ಕಂಥದ್ದು. ವಿಶ್ವಾಸ ಇರಲಿ, ಯಾವ ವ್ಯವಹಾರವೂ ಕೂಡ ಬೇಡ ಅಂತ ಹೇಳುವಂಥದ್ದಾಗುತ್ತೆ. ಹಣದ ವಿಚಾರಕ್ಕೆ ಸ್ವಲ್ಪ ಏನೋ ಹಿಂದೆ ಮುಂದೆ ಆಗುತ್ತೆ. ನಮ್ಮ ಶಕ್ತಿಯನ್ನು ಮೀರಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂತಹ ಕೆಲವು ಯೋಜನೆಗಳು ಕಣ್ಮುಂದೆ ಬರುತ್ತೆ. ಇದನ್ನು ಮಾಡಿದರೆ ನನಗೆ ಅನುಕೂಲವಾಗುತ್ತೆ ಎನ್ನುವಂತಹ ಭಾವನೆ, ಮಾಡದೇ ಇದ್ದರೆ ನಾನು ಎಲ್ಲಿ ಅವಕಾಶ ವಂಚಿತನಾಗ್ಬಿಡ್ತೀನೋ, ಮತ್ತು ನನಗೆ ಈ ರೀತಿಯ ಅವಕಾಶ ಸಿಕ್ಕುತ್ತೋ ಇಲ್ವೋ ಅನ್ನುವಂತಹ ಒಂದು ಭೀತಿ. ಹಾಗಾಗಿ ಹಣದ ಅಭಾವ, ಹಣದ ಅಡಚಣೆ ಸ್ವಲ್ಪ ಮಟ್ಟಿಗೆ ಕಾಣುವಂಥದ್ದಾಗುತ್ತೆ. ವರ್ಷದ ಉತ್ತರ ಭಾಗದಲ್ಲಿ ಅಂದರೆ ಇನ್ನೇನು ವರ್ಷ ಮುಗಿತಾ ಬಂತು ಅಂತ ಹೇಳುವಾಗ ಒಂದೊಂದೇ ಎಲ್ಲ ಸರಿಯಾಗ್ತಾ ಹೋಗುವಂಥದ್ದು. ಅಂದುಕೊಂಡಂತಹ ಕೆಲವು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವಾಗುವಂಥದ್ದಿದೆ.
ಪುಣ್ಯಕ್ಷೇತ್ರ ದರ್ಶನ, ದೂರ ದೂರಿಗೆ ಪ್ರವಾಸ, ವಿದೇಶ ಪ್ರವಾಸಗಳು ತನ್ನಿಂದ ತಾನೇ ಒದಗಿ ಬರ್ತಕ್ಕಂಥದ್ದಿದೆ. ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುವಾಗ ಮಿಶ್ರ ಫಲಗಳು ಹೆಚ್ಚಾಗಿರುತ್ತೆ, ವಿಶೇಷವಾಗಿ ಫಲವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಮಾಡುವಂತಹ ಯೋಜನೆಗಳನ್ನು ಗಟ್ಟಿಯಾಗಿ ದೃಢವಾಗಿ ನಿರ್ಧಾರ ಮಾಡಬೇಕಾಗತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮೇಲಿಂದ ಮೇಲೆ ಮನ್ನಣೆಗಳು, ಗುರು ಹಿರಿಯರ ಆಶೀರ್ವಾದ ಇವೆಲ್ಲವೂ ಕೂಡ ಸಿಗ್ತಾ ಹೋಗುವಂಥದ್ದು. ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕುವಂಥದ್ದು ಅತಿ ಮುಖ್ಯವಾಗಿ. ಬಹಳ ದಿವಸಗಳಿಂದ ಹೋರಾಟವನ್ನು ನಡೆಸ್ತಾ ಬಂದಿದ್ದರೆ ಆ ಕಾನೂನಾತ್ಮಕವಾದಂತಹ ಜಯ ನಿಮ್ಮದಾಗುವಂಥದ್ದಿದೆ. ಜೀವಮಾನ ಸಾಧನೆ ಆಗ್ತಕ್ಕಂತಹ ವರ್ಷ. ನನ್ನ ಜೀವನದಲ್ಲಿ ಎಷ್ಟೋ ಏರಿಳಿತಗಳನ್ನು ನಾನು ನೋಡಿದ್ದೀನಿ ಅಂತ ಹೇಳಿಕೊಂಡ್ರೂ ಕೂಡ ಈ ವರ್ಷ ಮರೆಯಲಾಗದೇ ಇರತಕ್ಕಂತಹ ಒಂದು ಜಯವನ್ನು, ಅಭ್ಯುದಯವನ್ನು ಸಾಧಿಸ್ತಕ್ಕಂಥದ್ದಿದೆ. ಆರ್ಥಿಕವಾಗಿ ವರ್ಷದ ಕೊನೆಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದಿದೆ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಾರಾಯಣ ಮತ್ತು ಹೋಮ ಅಗತ್ಯವಾಗಿ ಮಾಡಿದರೆ ಹಣವನ್ನು ಗಳಿಸುವಂಥದ್ದು, ಉಳಿಸುವಂಥದ್ದು, ಉಳಿಸಿದಂತಹ ಹಣವನ್ನು ಸರಿಯಾಗಿ ಸಂರಕ್ಷಣೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ಅಗತ್ಯ ಇದೆ ಅನ್ನುವಂಥದ್ದು ಶುಭವಾಗಲಿ. ಗುರುಜಿ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರುವಿನ ಸಂಚಾರ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಕ್ಕಂಥದ್ದು ವರ್ಷದ ಆರಂಭದಲ್ಲಿ ಮತ್ತು ವರ್ಷದ ಕೊನೆಯಲ್ಲಿ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ಈಗಾಗಲೇ ಕೆಲವು ಯೋಜನೆಗಳು ಅಥವಾ ಇನ್ನು ಕೆಲವು ಪ್ರಾಜೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಆ ರೀತಿದು ಕೈಗೂಡಿದರೆ, ಕೈ ಹಿಡಿದಿದ್ದರೆ ಅಥವಾ ಕೆಲಸವನ್ನು ಆರಂಭ ಮಾಡಿದರೆ ಅದೆಲ್ಲ ಮತ್ತೊಂದಷ್ಟು ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಗುರು 8ನೇ ಮನೆಯಲ್ಲಿರುವಾಗ ಅಂದರೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಮಾತ್ರ ಎಲ್ಲ ವಿಚಾರದಲ್ಲೂ ಎಚ್ಚರಿಕೆಯಿಂದ ಇರಬೇಕು. ಆಗುವಂತಹ ಕೆಲಸಗಳೂ ಕೂಡ ನಮಗೆ ತುಂಬ ಆಗುವಂತಹ ವ್ಯಕ್ತಿಗಳೂ ಕೂಡ ನಮಗೆ ವಿರುದ್ಧವಾದಂತಹ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಎಲ್ಲವೂ ಕೂಡ ನಮಗೆ ತದ್ವಿರುದ್ಧವಾಗಿ ನಡೆಯುವಂಥದ್ದಾಗತ್ತೆ. ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಗುರು 8ನೇ ಮನೆ ಮೃತ್ಯುಸ್ಥಾನ, ಇದನ್ನು ಗಮನಿಸ್ಕೊಳ್ಬೇಕು. ಎಷ್ಟೋ ದಿವಸಗಳವರೆಗೆ ಶರೀರದಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳೇ ಗೊತ್ತಾಗೋದಿಲ್ಲ. ಒಳಗಡನೆ ಶರೀರವನ್ನು ಕುಗ್ಗಿಸ್ತಾ ಇರತಕ್ಕಂತಹ ಕೆಲಸಗಳಾಗತ್ತೆ. ಎಚ್ಚರಿಕೆಯಿಂದ ಇರಬೇಕು. ಸರ್ಕಾರಿ ಕೆಲಸಗಳಲ್ಲಿ ವಿಘ್ನವಾಗುತ್ತೆ. ಇದಕ್ಕೆ ಅಚ್ಚರಿ ಪಡಬೇಕಾದಂಥದ್ದೇನಿಲ್ಲ. ಆದರೂ ಕೂಡ ಈ ವರ್ಷವೇ ಹೀಗಾಗತ್ತೆ ಅನ್ನುವಂಥದ್ದು ಮುಖ್ಯ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಅಪಜಯವಾಗುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಏನೋ ನಿರ್ಣಯಗಳು, ನ್ಯಾಯ ಸಿಕ್ಕಲಿಲ್ಲ ಅಂತಕ್ಕಂತಹ ಬೇಜಾರು, ನೋವು ನಿಮಗೆ ಆಗಬಹುದು. ದುಷ್ಟ ಜನರಿಂದ ತೊಂದರೆಯಾಗತ್ತೆ. ಜೀವಹಾನಿಯೂ ಕೂಡ ಆಗುವಂತಹ ಸೂಚನೆ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರ ಜೊತೆಯಲ್ಲೂ ಕೂಡ ನಿಷ್ಠುರವನ್ನು ಮಾಡಿಕೊಳ್ಬೇಡಿ. ವಿನಾಕಾರಣ ನಿಮ್ಮ ಮೇಲೆ ಜನ ಎರಗತಕ್ಕಂಥದ್ದು ಸೂಚ್ಯವಾಗಿ ಕಾಣುತ್ತೆ. ಆಸ್ಪತ್ರೆಗೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಔಷಧಿಗೋಸ್ಕರವಾಗಿ ಕೂಡಿಟ್ಟಿದ್ದಂತಹ ಹಣ ವ್ಯಯವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಪುಣ್ಯಕ್ಷೇತ್ರ ದರ್ಶನಕ್ಕೆ ಅವಕಾಶ ಇದೆ. ಅಗತ್ಯವಾಗಿ ದೇವರ ದರ್ಶನವನ್ನು ಮಾಡಿ, ಪುಣ್ಯಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ, ಪುಣ್ಯಕ್ಷೇತ್ರದಲ್ಲಿ ಪ್ರಸಾದ ರೂಪಿಯಾದಂತಹ ಆಹಾರವನ್ನು ಸ್ವೀಕಾರ ಮಾಡಿ, ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಗುಣ ಕಾಣುವಂಥದ್ದಾಗತ್ತೆ. ಯಾವುದೇ ಯೋಜನೆಗಳನ್ನು ಪ್ರಯಾಸದಿಂದ ಮಾಡಬೇಡಿ. ನಾನು ಈ ಕೆಲಸವನ್ನು ಮಾಡಲೇಬೇಕು ಅಂತಕ್ಕಂತಹ ಹಠ, ಛಲ ಇದೆಲ್ಲವೂ ಇರಬೇಕು. ಆದರೆ ಇದಾಗದೇ ಇದ್ದರೆ ನಾನು ಬಿಡುವುದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೋಗುವಂಥದ್ದು ಒಳ್ಳೆಯದಲ್ಲ. ಆರ್ಥಿಕವಾದಂತಹ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು. ಹಣಕಾಸಿನ ವಿಚಾರ ಬಂದಾಗ ತುಂಬ ಗಮನವನ್ನು ಕೊಡಬೇಕಾದಂಥದ್ದಿದೆ. ಕೌಟುಂಬಿಕವಾದಂತಹ ಕಲಹ, ಮನಸ್ತಾಪಗಳು ಹೆಚ್ಚಾಗಿರುತ್ತೆ. ಹೊಸದಾಗಿ ಮದುವೆ ಆದಂಥವರಿಗೆ ಇದು ತುಂಬ ಅನ್ವಯವಾಗ್ತಕ್ಕಂತಹ ವಿಚಾರವಾಗುತ್ತೆ. ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು. ನಾನೂ ಕೂಡ ಸಮಾಜದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಮನಸ್ಥಿತಿ ಬರಬೇಕು. ಧೈರ್ಯ ಬಹಳ ಮುಖ್ಯ. ಧೈರ್ಯಂ ಸರ್ವತ್ರ ಸಾಧನಂ ಅಂತಕ್ಕಂಥದ್ದು ಶಾಸ್ತ್ರ. ನಾವು ಯಾವುದೇ ವಿಷಯ ಬರಲಿ ಅದನ್ನು ಸರಿತಪ್ಪುಗಳನ್ನು, ಸಾಧಕ ಬಾಧಕಗಳನ್ನು ಧೈರ್ಯದಿಂದ, ಮನಸ್ಥೈರ್ಯದಿಂದ ಎದುರಿಸಿದಾಗ ಮಾತ್ರ ಶುಭ ಫಲವನ್ನು ಕಾಣಲಿಕ್ಕೆ ಅನುಕೂಲವಾಗುವಂಥದ್ದು. ಎಲ್ಲ ದೃಷ್ಟಿಯಿಂದ ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಪಠನ ಮಾಡಿ, ವೃದ್ಧರಿಗೆ, ವಯಸ್ಸಾದಂಥವರಿಗೆ ಆಹಾರವನ್ನು ಕೊಡಿ, ಕೈಲಾದಷ್ಟು ಸಹಾಯವನ್ನು, ಹಣವನ್ನು ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸಿ. ಶುಭವಾಗಿ.